ನಮಸ್ಕಾರ, ನಾನು ಶುಭ. ನಾವು ತೋಟದ ಹತ್ರಗೆ ಹೋಗಿದ್ವಿ. ತೋಟದ ಹತ್ರ ತೆಂಗಿನ ಗರಿಗಳು ಬಿದ್ದೋಗಿದ್ವು. ಈ ತೆಂಗಿನ ಗರಿಗಳನ್ನು ನಿಮಗೂ ಸಿಕ್ಕಿದ್ರೆ ನೀವೇನು ಮಾಡಬೇಕಂದ್ರೆ ಕುಡ್ಗೋಲಲ್ಲಿ ಹಿಂದೆ ಮತ್ತು ಮುಂದೆ ಭಾಗ ಎರಡು ಕಟ್ ಮಾಡ್ಕೊಬಿಡಬೇಕು. ಸೇಮ್ ವಿಡಿಯೋದಲ್ಲಿ ನಾವು ತೋರಿಸ್ಕೊಡ್ತಾ ಇದ್ದೀವಲ್ಲ, ಹಿಂಗೆ ಎರಡೂ ಕಡೆ ಕಟ್ ಮಾಡ್ಕೊಬಿಡಿ. ನೋಡಿ, ಹಿಂದೆ ಮತ್ತು ಮುಂದೆ ಭಾಗ ಎರಡು ಕಟ್ ಮಾಡಿಬಿಟ್ಟಿದ್ದೀವಿ. ಮತ್ತು ಕುಡ್ಗೋಲಲ್ಲೇ ಮಾರ್ಕ್ ಮಾಡ್ಕೊಳ್ಳಿ. ಮಧ್ಯಕ್ಕೆ ಕರೆಕ್ಟಾಗಿ ನಾವು ತೋರಿಸ್ತಾ ಇದ್ದೀವಲ್ಲ, ಹಿಂಗೆ ಮಾರ್ಕ್ ಮಾಡಿಕೊಂಡು ನಿಮ್ಮ ಎರಡೂ ಕೈಗಳಲ್ಲಿ ಈ ಥರ ಮಧ್ಯಕ್ಕೆ ಹಿಂಗೆ ಸೀಳ್ಕೋಬೇಕು. ನೋಡಿ, ವಿಡಿಯೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಎರಡೂ ಕೈಗಳಲ್ಲಿ ಈ ಥರ ಇಟ್ಕೊಬಿಟ್ಟು ಮಧ್ಯಕ್ಕೆ ಹಿಂಗೆ ಮೇಲೆ ಎರಡೂ ನೀವು ಈ ಥರ ಅಂದಿದ್ದೀರಂದರೆ ಕಡ್ಡಿಗಳೊಂದು ಕಡೆ ಗರಿಗಳೊಂದು ಕಡೆ ಸಪ್ರೇಟ್ ಆಗಿಬಿಡುತ್ತೆ. ಲಾಸ್ಟ್ ಎಡ್ಜಸ್ವರೆಗೂ ಹೊರಟೋಗ್ಬಿಡುತ್ತೆ. ಅಕಸ್ಮಾತ್ ಮಧ್ಯದಲ್ಲಿ ಸ್ವಲ್ಪ ಕಟ್ಟಾದ್ರೂ ನಿಮ್ಮ ಕುಡ್ಗೋಲಲ್ಲಿ ಸ್ವಲ್ಪ ಹಿಂಗೆ ಅಂದಿದ್ದೀರಂದರೆ ಮೇಲೆ ಬಂದುಬಿಡುತ್ತೆ. ಎರಡನ್ನೂ ಕರೆಕ್ಟಾಗಿ ಸಪ್ರೇಟ್ ಮಾಡ್ಕೊಬಿಡಿ. ಒಂದು ಕಡೆ ಕಡ್ಡಿಗಳು ಬಂದುಬಿಡುತ್ತೆ, ಒಂದು ಕಡೆ ಗರಿಗಳು ಬಂದುಬಿಡುತ್ತೆ. ಇವಾಗ ನಮಗೆ ಮನೆಗಳ ಹತ್ರ ತೆಂಗಿನ ಗರಿಗಳು ಬಿದ್ದೋಗ್ತಾ ಇರುತ್ತೆ. ತೆಂಗಿನ ಗರಿಗಳು ನಾವು ಕಟ್ ಮಾಡಿದಾಗೂ ಅಷ್ಟೇ, ತೆಂಗಿನ ಗರಿಗಳು ಬೇಡ ಅಂತ ಹಿಂದೆ ಹಾಕ್ಬಿಡ್ತೀವಲ್ಲ, ಆ ಟೈಮಲ್ಲಿ ನೀವು ಈ ಥರ ಮಾಡ್ಕೋಬೋದು. ನೋಡಿ, ತೋರಿಸ್ತಾ ಇದ್ದೀವಿ. ಎರಡು ಸಪ್ರೇಟ್ ಮಾಡಿಬಿಡ್ತಾ ಇದ್ದೀವಿ. ಇವಾಗ ಕಡ್ಡಿ ಒಂದು ಕಡೆ ಮತ್ತು ಗರಿಗಳೊಂದು ಕಡೆ ಬಂದಿದೆ. ನೋಡಿ, ಇದರಲ್ಲಿ ಕಡ್ಡಿಗಳಿಲ್ಲ, ಕೆಳಗಡೆ ಇದರಲ್ಲಿ ಕಡ್ಡಿಗಳಿದ್ದಾವೆ. ನೋಡಿ, ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಕಡ್ಡಿಗಳಿದಾವಲ್ಲ. ಈ ಕಡ್ಡಿಗಳಿರೋದ್ರಲ್ಲಿ ನೀವೇನು ಮಾಡಬೇಕಂದ್ರೆ ಮತ್ತೆ ಸ್ವಲ್ಪ ಕುಡ್ಗೋಲಲ್ಲಿ ಕಟ್ ಮಾಡಿಕೊಂಡು ಅದರ ಮೇಲೆ ಹಿಂಗಂತ ಇದ್ದರೆ ಆ ಮೇಲೆ ಇರೋ ಗರಿ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಕಡ್ಡಿ ಸಪ್ರೇಟ್ ಆಗ್ತಾ ಇದೆ. ನೀವೇ ನೋಡ್ತಾ ಇದ್ದೀರಲ್ಲ, ಕಡ್ಡಿಗಳು ನೀಟಾಗಿ ಸಪ್ರೇಟ್ ಆಗ್ತಾ ಇದೆ. ಹಿಂಗೆ ನೀವು ಎರಡೂ ಕಡೆ ಸೇಮ್ ನಾವು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಎರಡೂ ಕಡೆ ಸೇಮ್ ಹಿಂಗೆ ಮಾಡ್ಕೋಬೇಕು. ನಾವು ಅಷ್ಟೇ ಎರಡೂ ಕಡೆ ನಮಗೆ ಎರಡು ಗರಿಗಳು ಸಿಕ್ಕಿತ್ತು. ಎರಡನ್ನೂ ಸೇಮ್ ನಾವು ಇದೇ ಥರನೇ ಮಾಡ್ಕೊಂಡ್ವಿ. ಇವಾಗ ನಮಗೆ ಕಡ್ಡಿಗಳು ಬೇಕು, ಈ ಗರಿಗಳೇನು ಬೇಡ ಅಲ್ಲ, ಇದನ್ನು ಸಪ್ರೇಟ್ ಮಾಡಿ ತೆಗೆದುಬಿಡಿ. ತೆಗೆದುಬಿಟ್ಟು ನೋಡಿ, ಕಡ್ಡಿಗಳು ತೋರಿಸ್ತಾ ಇದ್ದೀವಿ. ಹಿಂಗೆ ಸಪ್ರೇಟ್ ಆಗಿಬಿಡುತ್ತೆ ಕಡ್ಡಿಗಳು. ಇದನ್ನು ಕುಡ್ಗೋಲಲ್ಲಿ ಮತ್ತೆ ಕಡ್ಡಿಗಳು ನೀವು ಕಟ್ ಮಾಡ್ಕೊಬಿಡಿ. ನೋಡಿ, ನಾವು ಕುಡ್ಗೋಲಲ್ಲಿ ಕಡ್ಡಿ ಮಾತ್ರ ಬಂದಿದೆ. ಈ ಕಡ್ಡಿಗಳನ್ನೆಲ್ಲ ನೀವು ಕಟ್ ಮಾಡಿ ತೆಗೆದುಬಿಡಿ. ನಾನು ಮೊದಲೇ ಹೇಳ್ದಂಗೆ ನಮಗೆ ಎರಡು ಗರಿಗಳು ಸಿಕ್ಕಿತ್ತಲ್ಲ, ಎರಡದು ನನ್ನ ಕಡ್ಡಿಗಳು ಈ ಥರ ಎಲ್ಲ ನಾವು ಒಂದು ಕಡೆ ಇಡ್ತಾ ಇದ್ದೀವಿ. ನೋಡಿ, ಎಲ್ಲ ಕಡ್ಡಿಗಳನ್ನೂ ನೀವು ಒಂದು ಕಡೆ ಜೋಡಿಸ್ಕೊಬಿಡ್ಬೇಕು. ನಾನು ಅಷ್ಟೇ, ನಾವು ಎರಡು ಗರಿದೂ ಕಡ್ಡಿಗಳು ಈ ಥರ ಸಪ್ರೇಟ್ ಮಾಡಿಕೊಂಡು ನಮಗೇನು ಜಾಸ್ತಿ ಟೈಮ್ ಕೂಡ ತಗೊಳ್ಳಿಲ್ಲ. ಒಂದು 10-15 ನಿಮಿಷಕ್ಕೆಲ್ಲ ನೋಡಿ ಎಲ್ಲ ಕಡ್ಡಿ ಸಪ್ರೇಟ್ ಮಾಡಿಬಿಟ್ವಿ. ನೀವೇ ನೋಡಿದ್ರಲ್ಲ, ಗರಿಗಳೊಂದು ಕಡೆ ಬಂದುಬಿಡ್ತು, ಕಡ್ಡಿಗಳೆಲ್ಲ ಒಂದು ಕಡೆ ಬಂದುಬಿಡ್ತು. ಕಡ್ಡಿಗಳೆಲ್ಲ ನಾವು ಜೋಡಿಸ್ಕೊಂಡು ಮನೆ ಹತ್ರ ಹೊರಟೋದ್ವಿ. ತೋಟದ ಹತ್ರದಿಂದ ನಾವು ಮನೆಗೆ ಬಂದುಬಿಟ್ವಿ. ಮುಂದೆ ಭಾಗ ಕಟ್ ಮಾಡ್ತಾ ಇದ್ದೀವಿ, ಹಿಂದೆ ಭಾಗ ಕೂಡ ನಾವು ಕುಡ್ಗೋಲಲ್ಲಿ ಕಟ್ ಮಾಡಿದ್ವಿ. ಆ ವಿಡಿಯೋ ಸ್ಕಿಪ್ ಆಗಿದೆ. ನೀವು ಮತ್ತೆ ಒಂದು 2 ಡೇಸ್ ಇದನ್ನು ಒಣಗಿಸ್ಬಿಡ್ಬೇಕು. ಕಡ್ಡಿಗಳು ಬೇಗ ಒಣಗಿಬಿಡುತ್ತೆ. ನಾನು ವಿಡಿಯೋ ತಕ್ಷಣ ಮಾಡಬೇಕಾಗಿತ್ತಲ್ಲ, ಅದರಿಂದ ಒಣಗಿಸೋದು ತೋರ್ಸೋಕ್ಕಾಗಲಿಲ್ಲ. ಮತ್ತು ಒಂದು ವೇಸ್ಟ್ 1 ಲೀಟರ್ ಬಾಟಲ್ ತಗೊಂಡು ಸ್ವಲ್ಪ ಕಟ್ ಮಾಡಿಕೊಂಡು ಹಿಂದ್ಗಡೆ ಹಾಕ್ಬಿಡ್ಬೇಕು. ಇದನ್ನು ಗ್ಯಾಸ್ ಮೇಲೆ ಸ್ವಲ್ಪ ಈ ಥರ ಬಿಸಿ ಮಾಡಿದ್ರೆ ಬಟ್ಟೆಯಲ್ಲಿ ಈ ಥರ ಒತ್ತಾ ಇದ್ರೆ ನೀಟಾಗಿ ಕಡ್ಡಿಗಳು ನಿಮ್ಮ ಕೈ ಕೂಡ ಚುಚ್ಕೊಳ್ಳೋದಿಲ್ಲ. ಈ ಥರ ಹಾಕೋದ್ರಿಂದ ನೋಡಿ, ಆಚೆ ಎಲ್ಲ ಗುಡಿಸ್ತೀವಲ್ಲ ನಾವು, ಕಡ್ಡಿ ಎಲೆ ಎಲ್ಲ ಬಿದ್ದಿರುತ್ತೆ. ತುಂಬ ಸುಲಭ, ನಿಂತ್ಕೊಂಡೇ ನೀವು ಗುಡಿಸ್ಕೋಬೋದು. ಮತ್ತು ಇನ್ನೊಂದು ಸೆಕೆಂಡ್ ಇದನ್ನು ಹೆಂಗೆ ಯೂಸ್ ಮಾಡ್ಕೋ